ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಸ್ ಎಲ್ಲ ಹೆಣ್ಮಕ್ಳಿಗೆ 2,000 3,000 ತಿಂಗಳಾದ್ರೆ ಸಾಕಪ್ಪ ಅಕೌಂಟಿಗೆ ಹಾಕ್ಬಿಡ್ತೀವಿ, ನಾವು ಆರಾಮಾಗಿ ಓಡಾಡ್ಕೊಂಡಿರಿ, ನಾರಿ ಶಕ್ತಿ ನಮ್ಮ ಶಕ್ತಿ ಅಂತ, ವಿದ್ಯುತ್ ಉಚಿತ ಕೊಟ್ಬಿಡ್ತೀವಿ ಅಂತ ಬಹುತೇಕ ಎಲ್ಲಾ ಪಕ್ಷಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾಯ್ತು. ಬಹುತೇಕ ಕಡೆ ಇದು ಇಂಪ್ಲಿಮೆಂಟ್ ಕೂಡ ಆಗಿದೆ. ಇದರಿಂದ ರಾಜ್ಯಗಳು ದಿವಾಳಿ ಆಗ್ತಾ ಇದೆ ಅನ್ನುವಂಥ ವಿಚಾರ. ನಾಗೇಂದ್ರ ಸರ್, ನಿಮ್ಮ ಅಬ್ಜೆಕ್ಷನ್ ಏನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಮಗೆ ಸ್ವಲ್ಪ ಟೈಮ್ ಇದೆ, ಮಾತಾಡಿ. ಮೇಡಮ್ ನೋಡಿ, ಇವತ್ತು ರಾಜ್ಯ ಸರ್ಕಾರ ಏನು ಮಹಿಳೆಯರಿಗೆ 2,000 ಕೊಡ್ತಾ ಇದೆ, ಬಸ್ ಉಚಿತ ಕೊಡ್ತಾ ಇದೆಯಲ್ಲ, ಬಸ್ಸನ್ನ ಉಚಿತ ಮಾಡಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಟಿಕೆಟ್ಗೆ 2,000 ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಉಚಿತ ಬಸ್ ಕೊಟ್ಟರು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಬೇಕಾದ್ರೆ 2,000 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಅದೇ ರೀತಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಟಿಕೆಟ್ 500 ರೂಪಾಯಿ ಮಾಡಿದ್ದಾರೆ. ಸೊ ಅದೇ ರೀತಿ ನೀವು ಇಲ್ಲಿ ಭೂ ನಂದೇಶ್ವರ ಅಂತ ಇದೆ, ನಂದಿ ಹಿಲ್ಸ್ ಹತ್ರ, ಅಲ್ಲಿ ಭೋಗನಂದೇಶ್ವರ ಅಂತ, ಅಲ್ಲಿ ಹೋದ್ರೆ ಟಿಕೆಟ್ಗೆ 205 ರೂಪಾಯಿ ಮಾಡಬೇಕು. ಅಂದ್ರೆ ಇಲ್ಲಿ ಬಸ್ಸಿಂದ ಹೋದವರು ಅಲ್ಲೋಗಿ ಕಾಣಿಕೆ ರೀತಿ ಟಿಕೆಟ್ಗೆ 205 ರೂಪಾಯಿ ಕೊಡಬೇಕು, ಇಲ್ಲ ದರ್ಶನ ಮಾಡೋಕ್ಕೆ ವ್ಯವಸ್ಥೆನೇ ಇಲ್ಲ. ಸೊ ಇಂಥ ಒಂದು ನೀಚತನವಾಗಿ ಸರ್ಕಾರ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಂತೈತೆ. ಇವು ನಮ್ಮ ಪ್ರಶ್ನೆ ಏನಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯವರು, ಸಾಲದ ಸಿದ್ದರಾಮಯ್ಯವರು ಇವತ್ತು ನಮ್ಮ ರಾಜ್ಯಕ್ಕೆ ಇನ್ಕಮ್ ಇರೋದು 2,92,477 ಕೋಟಿ ಇನ್ಕಮ್ ಇದೆ. ಅದ್ರ ಜೊತೆ ಪ್ರತಿ ಸರಿನೂ 2023-24ರಲ್ಲಿ ಬಜೆಟ್ಗೋಸ್ಕರ ಸಾಲ ಮಾಡಿರೋದು 85,000 ಕೋಟಿ ಸಾಲ ಮಾಡಿದ್ದಾರೆ. ಸೊ ಅದೇ ರೀತಿ 24-25ರಲ್ಲಿ 1,05,000 ಕೋಟಿ ಬಜೆಟ್ ಮಂಡನೆ ಮಾಡೋಕ್ಕೋಸ್ಕರ ಸಾಲ ಮಾಡಿದ್ರು ರಾಜ್ಯದಲ್ಲಿ. ರಾಜ್ಯದ ಅಭಿವೃದ್ಧಿ ಮಾಡೋಕ್ಕೆ ಯಾವುದೇ ಶೂನ್ಯ ಆಗಬಾರ್ದು, ಅಭಿವೃದ್ಧಿಯಲ್ಲಿ ಯಾವುದೇ ಕಳಪೆ ಆಗಬಾರ್ದು, ಜನರು ನೆಮ್ಮದಿಯಾಗಿರ್ಬೇಕಂತ ಸಾಲ ಮಾಡಿದ್ರು. ಅದೇ ರೀತಿ 25-26ರಲ್ಲಿ 1,16,000 ಕೋಟಿ ಸಾಲ ಮನ್ನಾ ಮಾಡಿ, ಬಜೆಟ್ಗೋಸ್ಕರ ಸಾಲ ಮಾಡಿ 4.14 ಲಕ್ಷ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ರು. ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು ಆಗ್ಬೋದು, ಇವತ್ತು ದಿವಾಳಿ ಆಗಿದೆ, ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಇದ್ದಾರೆ. ಇವತ್ತು ನೋಡಿ, ನಿಮ್ಮ ಮೊನ್ನೆ ಒಂದು ತಾರತಮ್ಯ ಹೆಂಗಾಗುತ್ತೆ ಅಂದರೆ, ಯಾವುದೋ ಒಂದೇ ಒಂದು ಸಮುದಾಯನ ಓಲೈಕೋಸ್ಕರ ಆ ಸಮುದಾಯದ ಬಡ್ಡಿ ಸಾಲ ಮನ್ನಾ ಮಾಡ್ತಾರೆ ಆ ಸಮುದಾಯದು. ಅದರದ್ದು ಜೊತೆ ಇವತ್ತು ನೋಡಿ, ಆ ಒಂದು ಸಮುದಾಯ ಮಾತ್ರ ಇವ್ರು ಕಣ್ಣು ಕಾಣಿಸ್ತಾ ಇದೆ ಅವತ್ತಿಂದ ಇವತ್ತರೆಗೂ. ಇವತ್ತು ರೈತರ ಸಾಲ ಬಡ್ಡಿನ ಮನ್ನಾ ಮಾಡಿಲ್ಲ, ಅದೇ ರೀತಿ ನೇಕಾರರು ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಅದೇ ರೀತಿ ಕೂಲಿಕಾರರು ಅವ್ರದ್ದು ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಬೀದಿ ವ್ಯಾಪಾರಿಗಳದ್ದು ಸಾಲ ಬಡ್ಡಿ ಮನ್ನಾ ಮಾಡಲಿಲ್ಲ, ಕುರುಬರದು ನಿಗಮ ಇದಲ್ಲ ಅದ್ರಲ್ಲಿ ಸಾಲ ಬಡ್ಡಿ ಮನ್ನಾ ಮಾಡಲಿಲ್ಲ, SC STದು ಆ ನಿಗಮದಲ್ಲಿ ಸಾಲ ಬಡ್ಡಿ ಮನ್ನಾ ಮಾಡಲಿಲ್ಲ, ಒಕ್ಕಲಿಗರು ಅವ್ರ ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಈಡಿಗಳಿರ್ಬೋದು, ಲಿಂಗಾಯತರಿರ್ಬೋದು, ರೆಡ್ಡಿಗಳಿರ್ಬೋದು, ವಾಲ್ಮೀಕಿಗಳು ಅವ್ರದ್ದು ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ. ಆದರೆ ಒಂದು ಮೈನಾರಿಟಿ ಇರೋಂಥ ಒಂದೇ ಒಂದು ಸಮುದಾಯದ ಸಾಲ ಬಡ್ಡಿ ಮನ್ನಾ ಮಾಡಿದ್ರು. ಅಂದರೆ ಇಲ್ಲಿ ಎಷ್ಟು ತಾರತಮ್ಯ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಒಂದು ಓಲೈಕೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಯಾವ ಮಟ್ಟ ಬೇಕಾದ್ರೂ ಹೋಗ್ತಾ ಇದ್ದಾರೆ ಅಂತ ಇವತ್ತು ನೋಡ್ಬೋದು. ಇವತ್ತು ಸರ್ಕಾರ ಬಂದಾಗಿಂದ ಬರೀ ಗ್ಯಾರಂಟಿಗಳು ಒಂದೇ ಒಂದು, ಅದನ್ನ ಜನರು ಅದನ್ನು ತುಂಬಿ ಇವತ್ತು ಜನಗಳು ಎಚ್ಚೆತ್ಕೊಂಡಿದ್ದಾರೆ. ನಮಗೆ ಯಾವ ಗ್ಯಾರಂಟಿ ಬೇಕು ರೀ? ನಮಗೆ ಎಜುಕೇಷನ್ ಇಲ್ರಿ, ನಮ್ಗೆ ಆಸ್ಪತ್ರೆ ಸರಿಯಾದ ಸವಲತ್ತುಗಳಿಲ್ಲ ರೀ. ಇವತ್ತು ನೋಡಿ, ಇವತ್ತು 5,000 ಕೋಟಿ ಆರೋಗ್ಯ ಕವಚದಲ್ಲಿ ಹಾಗೆ ಉಳಿದಿದೆ. ಅಭಿವೃದ್ಧಿನೇ ಇಲ್ಲ, ಮಿಷನರಿಗಳಿಲ್ಲ, ಒಂದು ಸ್ಕ್ಯಾನ್ ಮಾಡೋಕ್ಕಿಲ್ಲ, ಒಂದು AMC ಹಾಸ್ಪಿಟಲ್ಗಳಿಲ್ಲ. ಸರ್ಕಾರ ಯಾವ ರೀತಿ ಅಂದ್ರೆ ಬಜೆಟ್ ಮಾತ್ರ ಗಾತ್ರ ಬಜೆಟ್ ಮಾಡೋರೆ, ಆರ್ಥಿಕ ದಿವಾಳಿ ಮಾಡಿದ್ದಾರೆ. ನಾವು ಕೂಡ ಸ್ಟೇಟ್ಮೆಂಟ್ ಅಲ್ಲ, ವಿರೋಧ ಪಕ್ಷದಲ್ಲ, ಕಾಂಗ್ರೆಸ್ ಪಕ್ಷದವರೇ ಕೊಡ್ತಾ ಇದ್ದಾರೆ. ಇವತ್ತು ಆ ಒಂದು ಹೀನಾಯ ಸ್ಥಿತಿ ತಂದಿದೆ. ಇಷ್ಟು ಸಾಲ ಬಜೆಟ್ ಮಾಡಿತ್ತು ಎಲ್ಲೋಯ್ತು? ಇವತ್ತು ಬರೀ 56,000 ಕೋಟಿ ಗ್ಯಾರಂಟಿಗೆ ಹೋಗ್ತಾ ಇದೆ. ಅದರಲ್ಲಿ ಒಂದು 50,000-60,000 ಕೋಟಿ ಸರ್ಕಾರದ ಒಂದು ಸಂಸ್ಥೆಗೆ ಹೋಗ್ತಾ ಇದೆ, ಸಂಬಳಕ್ಕಂತ ಹೋಗ್ತಾ ಇದೆ. ಮಿಕ್ಕಿತ ಎಲ್ಲೋಯ್ತು? ಯಾಕೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ? ಇಷ್ಟು ಬಜೆಟ್ ನಲ್ಲಿ ಎಕ್ಸ್ಪೋರ್ಟ್ ಇರುವಂತ ಸಿದ್ದರಾಮಯ್ಯರು ಸರ್ಕಾರದ ಬಗ್ಗೆ ಚಿಂತೆನೇ ಇಲ್ಲ. ಜನರು ಸಾಯ್ತಾ ಇದ್ದಾರೆ. ಅದ್ರ ಬೆಲೆ ಏರಿಕೆ ಯಾವ್ದು ಬಿಡದೆ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು CM ಮತ್ತೆ DK ಶಿವಕುಮಾರ್ ಕುರ್ಚಿ ಹೋರಾಟದಲ್ಲಿ ಡ್ಯೂಯಲ್ ಮೈಂಡೆಡ್ ಆಗಿದೆ, 2 ಇಂಜಿನ್ ಆಗೋಗಿದೆ. ಇವತ್ತು ಶಾಸಕರು ಕೂಡ DK ಶಿವಕುಮಾರ್ ಕಡೆ ನಿಂತ್ಕೋಬೇಕಾ, ಇಲ್ಲ ನಾ ಸಿದ್ದರಾಮಯ್ಯ ಕಡೆ ನಿಂತ್ಕೋಬೇಕಂತ ಅಧಿಕಾರಿಗಳು ಕೂಡ ಅದೇ ತರ ಇದೆ. ಅಂದ್ರೆ ಆಡಳಿತ ಕುಸಿದೋಗಿದೆ. ಹೀಗಾಗಿ ಇವತ್ತು ರಾಜ್ಯಕ್ಕೆ ಬೇಕಾಗಿರೋದು ಮುಖ್ಯವಾಗಿ, ಈಗ ಕರ್ನಾಟಕದ ಕಳೆದ ಸಾಲಿನ ಬಜೆಟ್ ಗಾತ್ರ ನೋಡಿದ್ರೆ 4.8 ಲಕ್ಷ ಕೋಟಿ ಗ್ಯಾರಂಟಿಗೆ ಅಂತ, ಅದರಲ್ಲಿ 52,000 ಕೋಟಿ ಇಟ್ಟಿದ್ದಾರೆ. ಬಟ್ ಇದು ಹೆಂಗ್ ಹೊರೆ ಆಗುತ್ತೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಅದಕ್ಕೆ 52,000 ಇಟ್ಟರು ಕೂಡ, 52,000 ಕೋಟಿ ಇಟ್ಟರು ಕೂಡ ನಮ್ಮ ಬಜೆಟ್ ಗಾತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿದೆ. ರಘು ಸರ್ ಹತ್ರ ಹೋಗ್ಬಿಡ್ತೀನಿ. ರಘು ಸರ್, ಈಗ ಬಿಜೆಪಿ ಅವ್ರನ್ನ ಬಿಡಿ, JDS ನವರ ಬಿಡಿ, ಆರ್ಥಿಕ ತಜ್ಞರನ್ನು ಬೇಕಂತ ಸೈಡಿಗೆ ಇಟ್ಬಿಡಿ. ನೀವು ನಿಮ್ಮದೇ ಪಕ್ಷದ ಹಿರಿಯ ಶಾಸಕರು ಸಚಿವರಾದಿಯಾಗಿ ಮಾತಾಡ್ತಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಬರಿದಾಗ್ತಾ ಇದೆ, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಂತ ನಿಮ್ಮದೇ ಪಕ್ಷದ ಶಾಸಕರು CM ಅವ್ರಿಗೆ ಪತ್ರ ಬರೆದ್ರು. ಅದನ್ನಾರು ಒಪ್ಕೋಬೇಕಲ್ಲ ಸರ್, ಗ್ಯಾರಂಟಿ ಯೋಜನೆಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂತ? ನೋಡಿ ಶ್ರುತಿ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲಿ ನೋಡಿ, ಇನಿಷಿಯಲ್ ಆಗಿ ಕೆಲವು ಶಾಸಕರಿಗೆ ಒಂದು ರೀತಿಯಾದಂಥ ಅನುಮಾನ ಇತ್ತು, ಈ ಗ್ಯಾರಂಟಿಯನ್ನು ತೊಂದರೆ ಆಗತ್ತಾ ಅಂತ ಹೇಳಿ. ಸೊ ಹಾಗಾಗಿ ಇದು ಸ್ಟಾರ್ಟಿಂಗ್ ನಮ್ಮ ಸರ್ಕಾರ ಬಂದ ಇನಿಷಿಯಲ್ ಡೇಸ್ ಅಲ್ಲಿ ಈ ರೀತಿಯಾದಂಥ ಪ್ರಶ್ನೆ ಮೂಡ್ರೆ ಸಹಜ, ಒಪ್ಕೊಳ್ತೇನೆ ನಾನು. ಕೆಲವು ಶಾಸಕರು ಅದರ ಅನುಮಾನ, ಡೆವಲಪ್ಮೆಂಟ್ಗೆ ಇದು ಅಮೌಂಟ್ ಸಿಗೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಡೆವಲಪ್ಮೆಂಟ್ಗೆ ಅವ್ರಿಗೂ, ಅವರ ಕ್ಷೇತ್ರಗಳಿಗೂ, BR ಪಾಟೀಲ್ ಅವ್ರ ಕ್ಷೇತ್ರಕ್ಕೆ ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವ್ರ ಕ್ಷೇತ್ರಕ್ಕೆ ಇರ್ಬೋದು, ಅವ್ರಿಗೆಲ್ಲ 700-800 ಕೋಟಿಯನ್ನು ನಾವು ಡೆವಲಪ್ಮೆಂಟ್ಗೆ ಫಂಡ್ ಆಲ್ರೆಡಿ ಕೊಟ್ಟ ನಂತರ, ಸೊ ಎಸ್ ಇದನ್ನ ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ
ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲೇ ನಂಬರ್ 1 GSDP ಇರೋದು ಕರ್ನಾಟಕದಲ್ಲಿ 10 ದೇಶದಲ್ಲೇ ಹೈಯೆಸ್ಟ್ GSDP ಇರೋದು ಕರ್ನಾಟಕದಲ್ಲಿ. ಕರ್ನಾಟಕದ ಪ್ಲೀಸ್ ಆಮೇಲೆ ಮಾತಾಡಿ GSDP ಇರೋದು ಕರ್ನಾಟಕದಲ್ಲಿ. ಸೊ ಇಡೀ ದೇಶದಲ್ಲಿ ಹೈಯೆಸ್ಟ್ GST ಕಟ್ತಾ ಇರ್ತಕ್ಕಂಥದ್ದು ಕರ್ನಾಟಕ. ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನಿಲ್ಲಿ ನೋಡಿ ನಾವು ಅವಾಗಲೇ ಮಾತಾಡೋಣ, ಪ್ಲೀಸ್ ವೇಟ್ ಮಾಡಿ. ಸೊ ನಾವು ಸೆಕೆಂಡ್ ಹೈಯೆಸ್ಟ್ GDP ಇನ್ನೊಂದು GST ಕಟ್ತಿದೀವಿ ಅಂತಂದ್ರೆ ಕರ್ನಾಟಕದಿಂದ ಆರ್ಥಿಕ ಶಿಸ್ತಿದೆ, ಕರ್ನಾಟಕದಿಂದ ದೇಶಕ್ಕೆ ಬೊಕ್ಕಸವಾಗಿ ಹೋಗ್ತಾ ಇದೆ. ಇವತ್ತು ಕರ್ನಾಟಕದ ಹಣವನ್ನ ಬಿಜೆಪಿ ಕೇಂದ್ರ ಸರ್ಕಾರ ಬಿಹಾರ ಮತ್ತೆ ಮಧ್ಯಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಬಿಹಾರ ರಾಜ್ಯದ ರೈತರ ಬಗ್ಗೆ ಮಾತಾಡಿ, ಮಹಿಳೆಯರ ಬಗ್ಗೆ ಸೊ ಕರ್ನಾಟಕದ ಹಣವನ್ನ ಏನು 7 ಲಕ್ಷ ಕೋಟಿಯನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ಬಿಹಾರಕ್ಕೆ 26,000 ಕೋಟಿ ಹಣವನ್ನ ಗ್ಯಾರಂಟಿ ಕೊಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ 70,000 ಕೋಟಿಯನ್ನ ಕೊಡ್ತಾ ಇದೆ. ಅಷ್ಟು ಹಣ ಸೊ ಕರ್ನಾಟಕದ ಹಣವನ್ನ ಕ್ವಿಕ್ ಆಗಂದ್ರೆ ಮಾತಾಡೋದು ಬೇಡ, ನೀವು ದಯವಿಟ್ಟು ಅವ್ರನ್ನ ಮಾತಾಡ್ಕೊಳ್ಳಿ. ಕರ್ನಾಟಕದ ಹಣವನ್ನ ಬಿಜೆಪಿ ಸರ್ಕಾರಗಳು ಬಿಹಾರ ಮಧ್ಯಪ್ರದೇಶ ಕೊಡ್ತಾರೆ, ಅದನ್ನ ನಿಲ್ಲಿಸಿ ಸಾಕು. ಕರ್ನಾಟಕದ ಹಣವನ್ನ ಕರ್ನಾಟಕ ಕೊಡಿ. ಬಿಜೆಪಿ ಅವರು ಒಂದು ಮಾತನಾಡಿದ್ರು, ಪ್ಲೀಸ್ ಮಾತೆತ್ತಿದ್ರೆ ಏನು ಗುಜರಿ ಬಸ್ಗಳಂತ ಹೇಳಿ. ಸೊ ನೀವೇನೆ ಪ್ರಶ್ನೆ ಮಾಡಿದಿರಿ, ಸಮಯ ನೋಡಿ. ಇದು ಬಿಜೆಪಿ ಸರ್ಕಾರ ಹೋದಾಗ ಕರ್ನಾಟಕಕ್ಕೆ ಬಿಟ್ಟೋಗಿದ್ದು ಬರೀ ಗುಜರಿ ಬಸ್ಗಳನ್ನೇ. ಅದು ಗುಜರಿ ಬಸ್ಗಳನ್ನ ತಂದಿದ್ದೇವೆ, 10,000 ಹೊಸ ಬಸ್ಗಳನ್ನ ಹಾಕಿದ್ದೇವೆ, 8,000 ಡ್ರೈವರ್ ರೆಕ್ರೂಟ್ ಮಾಡಿದ್ದೇವೆ, 8,000 ಡ್ರೈವರ್ ಕಂಡಕ್ಟರ್ ರೆಕ್ರೂಟ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.